ಮೋದಿಯವರು ಏನೋ ಒಂದು ಕರೆ ನೀಡಿರ್ತಕ್ಕಂಥದ್ದು ಅನಗತ್ಯ ಬಂಗಾರವನ್ನು ಖರೀದಿ ಮಾಡಬೇಡಿ ಅಂತೇಳಿ ಏನು ಹೇಳಿರ್ತಕ್ಕಂಥದ್ದು ಸಾಕಷ್ಟು ಈಗಾಗಲೇ ಜನರು ಕೂಡ ಯಾವ ರೀತಿ ನಿರೀಕ್ಷೆ ಪಟ್ಟಂಗೆ ಇಲ್ಲಿ ಒಂದು ಬಂಗಾರದ ಅಂಗಡಿಯಲ್ಲಿದ್ದಾವೆ ತೆಗೆದುಕೊಳ್ತಾರೋ ಏನೋ ಅಂತೇಳಿ ಅವ್ರನ್ನೂ ಮಾತಾಡಿಸ್ತೇನೆ. ಇಲ್ಲಿ ಒಬ್ಬರು ಕಸ್ಟಮರ್ ಇದ್ದಾರೆ, ಮಾತಾಡಿಸ್ತೇನೆ. ಮೇಡಮ್, ಏನು ತೆಗೆದುಕೊಳ್ಳಿಕ್ಕೆ ಬಂದಿದ್ರಿ? ನಾವು ರೀ ಸರ ಹಳೆ ಕಿವ್ಯಾನದವ್ರಿ ಸರ ಅದಕ್ಕೆ ಪಿರ್ಕೆ ಹಾಕ್ಸಕ್ ಬಂದೇವ್ರಿ ಸರ್. ಓಕೆ, ಬಂಗಾರ ರೇಟ್ ಈಗ ನೋಡ್ತಾ ಇದ್ರಿ, ಮೊನ್ನೆ ಮೋದಿಯವರು ಹೇಳಿದ್ರು ಅನಗತ್ಯವಾಗಿ ಬಂಗಾರ ತೆಗೆದುಕೊಳ್ಬೇಡಿ ಅಂತ ಹೇಳಿದ್ರೆ ಏನು ಹೇಳ್ತೀರಿ ನೀವು? ಅದು ಚಲೋನೇ ರೀ ಸರ್. ಬಂಗಾರ ನಾವು ತೊಗೊಂಡಾಗಿಲ್ಲ ಇನ್ನೂ ಹೆಚ್ಚಿಗೆ ಹಾಕಿದ್ರಿ ಸರ್. ಅದು ಕಮ್ಮಿ ಅಂಕರು ಆಗಂಗಿದ್ರಿ ಸರ್. ಅದು ಕಮ್ಮಿ ಆದ್ರೆ ತೊಗೊಳೋದು, ಇಲ್ಲ ಅಂದ್ರೆ ಇಲ್ಲ ರೀ ಸರ್. ಈಗ ರೇಟು ಜಾಸ್ತಿ ಆಗಿದೆ. ಈಗ ಮೋದಿಯವರು ಕರೆ ಕೊಟ್ಟಿರೋದು ಎರಡಕ್ಕೂ ಸಮ ಆಗಿದೆ ಅಂತೀರಾ? ಹಾಂ ರೀ, ಚಲೋ ತೊಗೊಳೋದು ತಗೋಬಾರ್ದ್ರಿ ಸರ್. ಬಂಗಾರ ತೊಗೊಬಾರ್ದ್ರಿ ಸದ್ಯಕ್ಕೆ ಮಟ್ಟಿಗೆ. ಅವಶ್ಯಕತೆ ಇದ್ರೆ ತಗೋಲಿ, ಇಲ್ಲ ಅಂದ್ರೆ ಬೇಡ. ಅನಾವಶ್ಯಕ ಅಂಕರು ತೊಗೊಳೋದು ಬೇಡ ಅನ್ಸುತ್ತೆ ಸರ್. ಮೊದಲಿಂದಕ್ಕೆ ಇವಾಗೆಲ್ಲ ರೇಟ್ ತುಂಬಾ ಜಾಸ್ತಿ ಆಗಿರ್ತಕ್ಕಂಥದ್ದು. ನಮ್ಮ ಮದ್ವೆ ಟೈಮ್ನಾಗ ಸರ್ ಆ್ಯಕ್ಚುಲಿ ಹೇಳ್ಬೇಕು 30,000 ಐತ್ರಿ. ಈಗ ಅದ ರಿಟರ್ನ್ ಹಾಕಕ್ಕೆ ಹೋಗ್ತೀನಿ 80,000 ಕೊಟ್ಟು ತೊಗೊಂಡ್ರಿ. ಇವಾಗೆಲ್ಲ 1,60,000 ಮೇಲೆ. ಹೌದ್ರಿ ಸರ್. ಇವಾಗೆಲ್ಲ 2 ಮಟ್ಟ ಹೋಗುತ್ರಿ ಸರ್. 1 ಗ್ರಾಮಿಗೆ 20,000 ಅಂತ ಹೇಳ್ತಾ ಇದ್ದಾರೆ ಟಿವಿ9 ಆದ್ರೆ ಇಲ್ಲಿ ಕೇಳಿದ್ರೆ 1.5 ಮಟ್ಟ ಐತ್ರಿ ಸರ್ ಈಗ ಬಂಗಾರ. ಇವಾಗ ಚಲೋ ಐತ್ರಿ ಸರ್. ಏನ್ ಮತ್ತೆ ಅವ್ರು ಕರೆಕ್ಟ್ ಹೇಳಾರಿ ಸರ್. ಬಡ್ರು ಮಂದಿ ಬಂಗಾರ ತೊಗೊಳಕರ ಇಲ್ಲ ಆಗತ್ತೆ ಹೇಳ್ರಿ ಸರ್. ನೀವ ನೋಡೋಣ, ಒಂದು ಕಾಯಿಪಲ್ಲೆ ರೇಟ್ ಏನೋ ಇಲ್ಲ ಅಂದ್ರೆ 20-30 ರೂಪಾಯಿ ಪೋ ಕಿಲೋ ರೀ ಸರ್. ದುಡ್ಕೊಂಡು ತಿನ್ಕೆ ನಂದಿಂತ್ರ ಇರನ್ಪ ಅಂದಷ್ಟ. ಇನ್ನು ಬಂಗಾರ ಬೆಳ್ಳಿ ತೊಗೊಂಡ್ರೆ ಸುಳ್ಳು ಮಾತ್ರಿ ಸರ್ ನಾವು. ಹೌದ್ರಿ ಸರ್. ಅವಶ್ಯಕತೆ ಇದ್ರೆ ತಗೋಲಿ, ಅವಶ್ಯಕತೆ ಇಲ್ಲಪ್ಪ ಅಂದ್ರೆ ಸುಮ್ಮನೆ ಯಾಕೆ ತೊಗೊಳೋದು ಅನ್ನ. ಈಗ ನೋಡ್ರಿ ಸರ್, ಬಂಗಾರ ಬೆಳ್ಳಿ ಹಾಕೋಂತ್ರ ನಮಗೂ ಕಳ್ರದ ಹೆದರಿಕೆನೂ ಐತ್ರಿ ಸರ್. ಈಗ ಮತ್ತೆ ಇಷ್ಟಕೊಂಡೆಲ್ಲ ತೊಗೊಂಡ್ಯಾಕ ಮತ್ತೆ ಯಾಕೆ ತೊಗೋಬೇಕ್ರಿ ಬಂಗಾರ ನಾವು ಸುಮ್ಮನೆ? ಹಾಂ, ಬೇಡ್ರಿ ಸರ್. ಸುಮ್ಮನೆ ನಮ್ಮ ಜೀವಕ್ಕೂ ಅಪಾಯನ ರೀ ಸರ್. ಅದು ಅಕ್ಕ ತೊಗೊಳೋದು ಬೇಡ ಸುಮ್ಮನೆ ನಾವು ಅಂತೀರಿ ಸರ್ ಅಷ್ಟೇ. ಸಂಗೀತ ರೀ. ಇಲ್ಲಿ ಅಕ್ಕ ಸಾಲಿಗರಿದ್ದಾರೆ, ಮಾತಾಡಿಸ್ತಾರೆ. ಸರ್, ಹೇಗೆ ನಡೀತದೆ ಸರ್ ವ್ಯಾಪಾರ? ಮುಂಚೆ ಎಲ್ಲ ಹೇಗೆ ನಡೀತಾ ಇತ್ತು? ಮೋದಿಯವರು ಕರೆ ಕೊಟ್ಟಿದ್ದಾರೆ ಅನಗತ್ಯ ಬಂಗಾರವನ್ನು ಖರೀದಿ ಮಾಡಬೇಡಿ ಅಂತೇಳಿ. ಅಂದರೆ ಏನಾದರೂ ಮದುವೆ ಫಂಕ್ಷನ್ಸ್ ಏನಾದರೂ ತೆಗೆದುಕೊಳ್ಳಿ, ಅನಗತ್ಯವಾಗಿ ಬಂಗಾರವನ್ನು ಖರೀದಿ ಮಾಡಬೇಡಿ ಅಂತ ಮೊನ್ನೆ ಒಂದು ಕರೆ ಕೊಟ್ಟರು. ಏನು ಹೇಳ್ತಿರ್ತೇವೆ ಸರ್ ತಾವು? ಈಗ ಮೊದಲಿಗೆ ನಮ್ಗೆ ಇದು ಲಗ್ನ ಸೀಸನ್ ಇದು. ಈಗ ಯಾರಿಗೆ ನಮ್ಮ ಕೆಲಸಗಾರರಿಗೆ ಯಾರಿಗೆ ಪುರುಷಾತ್ ಇರ್ತಿದ್ದಿಲ್ಲ ಅಂಥದ್ದು ಈಗ ಕರೆ ಕಟ್ಟು ಕೂಡಲೇ ಈಗ ನಮ್ಗೆಲ್ಲರಿಗೆ ಒಂದು ಸ್ವಲ್ಪ ಕೆಲಸದ ಒಂದು ಕೊರತೆಯನ್ನು ಅನುಭವಿಸ್ತಾ ಇದ್ದೇವೆ ನಾವೀಗ. ಹ್ಞೂ ರೀ. ಆದ್ರೆ ಅವರು ಯಾವ ಉದ್ದೇಶದಿಂದ ಹೇಳಿದ್ದಾರೋ ಅದು ನಮ್ಗೆ ಇನ್ನೂ ಗೊತ್ತಿಲ್ಲ. ಒಂದು ದೇಶದ ಒಂದು ಇದ್ರ ಸಲುವಾಗಿ ಅವ್ರು ಹೇಳಿದ್ದಾರೆ, ಅದು ಒಂದು ಒಳ್ಳೆಯದ. ಆದ್ರೆ ನಮ್ಮಂಥ ಕೆಲಸಗಾರರಿಗೆ, ಸಣ್ಣ ಪುಟ್ಟ ಕೆಲಸಗಾರರಿಗೆ ಇದೊಂದು ದೊಡ್ಡ ಹೊಡೆತ ಅಂತೇಳಿ ನಾನು ಹೇಳ್ತಿದ್ದೆ. ದೊಡ್ಡ ದೊಡ್ಡ ಅಂಗಡಿಗಳಿಗೆ ಏನು ಸಮಸ್ಯೆ ಆಗಲ್ಲ, ನಿಮ್ಮ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ನಿಮಗೆ ಸಮಸ್ಯೆ ಆಗುತ್ತೆ ಅಂತ. ಸಮಸ್ಯೆ ಆಗ್ತದೆ. ಯಾಕಂದ್ರೆ ಕಸ್ಟಮರಿಗೆ ಬರ್ತಿರ್ತಾರೆ ಕೆಲಸ ಮಾಡ್ಸ್ಕೊಂಡು ಹೋಗ್ಬೇಕಂತೇಳಿ. ಈಗ ಅವರೇ ಕಡಿಮೆ ಆಗಿಬಿಟ್ಟಿದ್ದಾರೆ. ಅವರು ಈಗ ಹೊಸ ಕೆಲಸ ಮಾಡೋಕೆ ಬೇಡ, ಈಗ ನಾವು ಬರೀ ರಿಪೇರಿ ಇದ್ದಿದ್ದನ್ನು ನಮಗೆ ಸುಧಾರಿಸಿ ಕೊಡ್ರಿ ಅಂತ ಹೇಳಿ ನಮ್ಗೆ ಬರೀ ರಿಪೇರಿ ಇದನ್ನು ಮಾಡಿ ಅಷ್ಟೇ ಹೋಗ್ತಿದ್ದಾರೆ. ಅಂದರೆ ಹೊಸದಾಗಿ ಈಗ ಪರ್ಚೇಸ್ ಮಾಡೋರು ಯಾರು ಬರ್ತಾ ಇಲ್ಲ, ಪರ್ಚೇಸ್ ಮಾಡೋರಿಲ್ಲ. ಹಾಂ, ಪರ್ಚೇಸ್ ಅಂತ ಕಡಿಮೆ ಆಗಿಬಿಟ್ಟಿದೆ. ಹಾಂ, ಹಳೆಯದನ್ನು ಸರಿಪಡಿಸ್ಕೊಂಡು ಇದು ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಮುಂಚೆ ಮೋದಿಯವರು ಕರೆ ಕೊಡೋಕಿನ ಮುಂಚೆ ವ್ಯಾಪಾರ ಹೇಗಿತ್ತು, ಇವಾಗ ವ್ಯಾಪಾರ ಹೇಗಿದೆ? ಸ್ವಲ್ಪ ಮೊದಲೆಲ್ಲ ಚೆನ್ನಾಗಿತ್ತು ರೀ. ಅದು ಕರೆ ಕೊಡೋಕ್ಕಿಂತ ಮೊದಲ ಒಂದು ನಾರ್ಮಲ್ ಸ್ಥಿತಿ ಇತ್ತು. ಯಾಕಂದ್ರೆ ರೇಟ್ ಜಂಪ್ ಆಗಿದ್ದಂತ ಕಡಿಮೆನೇ ಇತ್ತು. ಅದ್ರೊಳಗೆ ಮತ್ತೆ ಕರೆ ಕೊಟ್ಬಿಟ್ಟು ಮತ್ತೊಂದು ಇಟ್ಟು ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಕ್ಕೆ ನಾ ಬಯಸ್ತೇನೆ. ಈಗ ಮತ್ತೆ ಅದೇ ರಿಪೇರಿ ಮ್ಯಾಗ ದಿನ ಸ್ವಲ್ಪ ಮಟ್ಟಿಗೆ ನಾವು ಕೂಲಿ ಅಂತ ಬರತೈತ್ರಿ. ಬಂದಿಂದ ಅದ್ರ ಮೇಲೆ ನಮ್ಮ ಜೀವನ ನಡೀತಿದೆ ರೀ. ಯಾಕಂದ್ರೆ ಬಾಡಿಗೆ ತುಂಬಬೇಕು ಮತ್ತು ಕರೆಂಟ್ ಬಿಲ್ ಎಲ್ಲ ಇರ್ತದಲ್ರಿ. ಅದ್ರ ಸಲುವಾಗಿ ಗಿರಾಕಿನ ಕಡಿಮೆ ಆಗಿಬಿಡ್ತಾವೆ. ಈಗ ಕಡಿಮೆ ಆಗ್ಯಾವು. ಮತ್ತು ಅವ್ರು ರಿಪೇರಿ ಅಷ್ಟೇ, ಹೊಸ ಕೆಲಸ ಅಂತೂ ಇಲ್ಲ. ಹಾಂ, ಮೋದಿಯವರು ಕರೆ ಕೊಟ್ಟರು ಸರಿನಾ ತಪ್ಪ ಸರ್? ಅದು ಒಂದು ಈಗ ನಮ್ಮ ವೈಯಕ್ತಿಕಕ್ಕಿಂತ ಇದು ಒಂದು ದೇಶದ ಒಂದು ಅಭಿಮಾನ ಇರೋದಲ್ಲ, ಅದು ಒಂದು ಯಾವುದು ಇದ್ರ ಸಲ ಕೊಟ್ಟಿದ್ದಾರೋ ಅದು ನಮ್ಗೆ ಗೊತ್ತಿಲ್ಲ. ಅದು ಒಂದು ಒಳ್ಳೇದಂತ ನಮ್ಮ ಅಭಿಪ್ರಾಯ. ನಾರಾಯಣ್ ರಾಮಚಂದ್ರಪ್ಪ ಬಡಿಗೇರ್, ಸುವರ್ಣಕಾರ ಸಂಘದ ಉಪಾಧ್ಯಕ್ಷರು. ಇಲ್ಲಿರ್ತಕ್ಕಂಥ ಅಕ್ಕಸಾಲಿಗರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಅಂದರೆ ಮೋದಿಯವರು ದೇಶದ ಹಿತಕ್ಕಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾವು ಕೂಡ ಎಲ್ಲರೂ ಹೇಗೆ ಅದನ್ನು ನಡೆದುಕೊಳ್ತಾರೆ, ಒಂದು ಇಲ್ಲಿರ್ತಕ್ಕಂಥ ಒಂದು ಬಂಗಾರದ ಒಂದು ಅಂಗಡಿ ಅಂತ ಇರುತ್ತಲ್ಲ, ಅಲ್ಲಿರ್ತಕ್ಕಂಥ ಒಂದು ಯೂನಿಯನ್ ಇರುತ್ತೆ. ಆ ಯೂನಿಯನ್ನವರು ಎಲ್ಲರೂ ಕೂಡ ಇದನ್ನು ಸ್ವಾಗತಿಸಿದ್ದಾರೆ. ಹೀಗಾಗಿ ನಾವು ಕೂಡ ಅದರ ಬಗ್ಗೆ ಸ್ವಾಗತ ಮಾಡ್ತೇವೆ ಅಂತೇಳಿ ಇಲ್ಲಿರ್ತಕ್ಕಂಥ ನಾರಾಯಣ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮ ಸಿದ್ದಿಗೇರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.